ನಮಸ್ಕಾರ. ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಒಬ್ಬ ವಿಶಿಷ್ಟ ಚಿಂತಕ ಜಿಡ್ಡು ಕೃಷ್ಣಮೂರ್ತಿಯವರ ಬಗ್ಗೆ ಮಾತಾಡೋಣ. ಅವರ ಆಲೋಚನೆಗಳು ಅಂದ್ರೆ ಅವರ ಬೋಧನೆಗಳು ತುಂಬಾ ನೇರ ಅಲ್ವಾ? ಹೌದು, ತುಂಬಾನೇ ನೇರ. ಯಾವುದೇ ಒಂದು ಏನಂತಾರೆ ಸ್ಥಾಪಿತ ಮಾರ್ಗಕ್ಕೆ ಸೇರಿದ್ದಲ್ಲ. ನಮ್ಮ ಅಂತರಂಗವನ್ನ ನಾವೇ ಶೋಧಿಸ್ಲಿಕ್ಕೆ ಅವರು ಪ್ರೇರೇಪಿಸ್ತಾರೆ. ಆತ್ಮಶೋಧನೆಗೆ ಒತ್ತು ಕೊಡ್ತಾರೆ. ಅವರು ಗುರುವಂತಾನೂ ಕರೆಸ್ಕೊಳ್ಳಿಲ್ಲ. ಖಂಡಿತ ಇಲ್ಲ. ನಮ್ಮೊಳಗಿನ ಸತ್ಯವನ್ನ ನಾವೇ ಕಂಡುಕೊಳ್ಬೇಕು ಅನ್ನೋದು ಅವರ ದಾರಿ. ಇವತ್ತು ನಾವು ಚರ್ಚಿಸೋ ವಿಷಯ ಕೂಡ ಅವರ ಬೋಧನೆಯ ಒಂದು ಮುಖ್ಯ ಭಾಗ. ಅದೇ ಸಂಚಯನ. ಸಂಚಯನ, ಅಕ್ಯುಮ್ಯುಲೇಷನ್ ಅಂದ್ರೆ ಏನು? ಬರೀ ನೆನಪುಗಳನ್ನ ಕೂಡಿಡೋದಾ? ಅದಕ್ಕಿಂತ ಹೆಚ್ಚು. ಕೃಷ್ಣಮೂರ್ತಿ ದೃಷ್ಟಿಯಲ್ಲಿ ಇದು ಬರೀ ನೆನಪು ಅಷ್ಟೇ ಅಲ್ಲ. ನಮ್ಮ ಮನಸ್ಸಲ್ಲಿ ಹಿಂದಿನ ಅನುಭವಗಳು, ಆಮೇಲೆ ನಂಬಿಕೆಗಳು, ಅಭಿಪ್ರಾಯಗಳು, ಕಲಿತ ಜ್ಞಾನ, ನೋವು, ಖುಷಿ ಎಲ್ಲವೂ. ಇವೆಲ್ಲವನ್ನು ಹಿಡಿದಿಟ್ಕೊಳ್ಳುವ ಒಂದು ನಿರಂತರ ಪ್ರಕ್ರಿಯೆ. ಆಕ್ಚುಲಿ ಇದೊಂಥರ ಮಾನಸಿಕ ಬ್ಯಾಗೇಜ್ ಇದ್ದಾಗೆ. ಮಾನಸಿಕ ಬ್ಯಾಗೇಜ್ ಅಂದರೆ ನಾವು ಪ್ರತಿಯೊಂದು ವಿಷಯವನ್ನು ಈ ಹಳೆ ಅನುಭವದ ಕನ್ನಡಕದಿಂದ ನೋಡ್ತೀವಿ ಅಂತಾನಾ? ಕರೆಕ್ಟ್, ಅದೇ. ಈ ಸಂಚಯನ ಅನ್ನೋದೇ ಒಂದು ಫಿಲ್ಟರ್ ತರ ಕೆಲಸ ಮಾಡುತ್ತೆ. ನಾವು ಹೊಸ ಕ್ಷಣವನ್ನ, ಆ ಕ್ಷಣದಲ್ಲಿಯೋ ವ್ಯಕ್ತಿಯನ್ನ ತಾಜಾ ದೃಷ್ಟಿಯಿಂದ ನೋಡೋದೇ ಇಲ್ಲ. ಬದಲಿಗೆ ಈ ಹಿಂದೆ ಸಂಗ್ರಹವಾದ ಅನುಭವಗಳು, ನಮ್ಮ ತೀರ್ಮಾನಗಳು ಇದರ ಮೂಲಕವೇ ನೋಡ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಆಲೋಚನೆ, ನಮ್ಮ ನಡವಳಿಕೆಯಲ್ಲಿ ಒಂದು ತರಹದ ಪ್ಯಾಟರ್ನ್ಸ್ ಅಂದ್ರೆ ರೂಢಿಗಳು ಸೃಷ್ಟಿಯಾಗತ್ತೆ. ರೂಢಿಗಳು ಅಂದ್ರೆ ಮತ್ತೆ ಮತ್ತೆ ಒಂದೇ ತರ ಯೋಚಿಸೋದು, ವರ್ತಿಸೋದು. ಉದಾಹರಣೆಗೆ, ಈಗ ಆಫೀಸಲ್ಲಿ ನಮ್ಮ ಬಾಸ್ ಒಂದ್ಸರಿ ಬೈದಿದ್ರು ಅಂತ ಇಟ್ಕೊಳ್ಳಿ. ಸರಿ. ಆಮೇಲೆ ಅವರು ಸುಮ್ಮನೆ ಬೇರೆ ಮಾತಾಡಕ್ ಬಂದರೂ ಕೂಡ ನಮ್ಮ ಮನಸ್ಸಲ್ಲಿ ಅದೇ ಹಳೆ ಭಯ, ಆತಂಕ ಶುರುವಾಗುತ್ತಲ್ಲ, ಅದು ಸಂಚಯನನಾ? ಪರ್ಫೆಕ್ಟ್, ಅದೇ ಸಂಚಯನ. ಆ ಹಿಂದಿನ ಟೀಕೆ, ಆ ನೋವಿನ ಅನುಭವ, ಅದು ವರ್ತಮಾನದ ಕ್ಷಣವನ್ನು ಪೂರ್ತಿ ಆವರಿಸಿಕೊಳ್ಳುತ್ತೆ. ಆಗ ಸಹಜವಾಗಿ ಮಾತಾಡಕ್ಕಾಗಲ್ಲ. ಹೌದು ಹೌದು. ಇನ್ನೊಂದು ಉದಾಹರಣೆ ಅಂದ್ರೆ, ಈಗ ಮನೆಯಲ್ಲಿ ಅಣ್ಣ ತಮ್ಮಂದ್ರ ಜಗಳ ಆಗಿರುತ್ತೆ. ಆ ವಾದದ ನೋವು, ಕೋಪವನ್ನೇ ಮನ್ಸಲ್ಲಿತ್ಕೊಂಡ್ರೆ ಮುಂದಿನ ಸಾರಿ ಅವ್ರು ಮಾತಾಡೋಕ್ ಬಂದಾಗ್ಲೋ ಅದೇ ಹಳೇ ಭಾರ ಹೊತ್ಕೊಂಡೇ ಮಾತಾಡ್ತೀವಿ. ಹೊಸ ಮಾತುಕತೆಗೆ ಜಾಗವೇ ಇರಲ್ಲ. ನಿಜ. ಸಂಬಂಧಗಳಲ್ಲಿ ಇದು ತುಂಬಾ ಕಾಣಿಸುತ್ತೆ. ಹಾಗೆ ಈಗ ಯಾರೋ ಚಿಕ್ಕ ವಯಸ್ಸಲ್ಲಿ ನೀನು ತುಂಬಾ ಬುದ್ಧಿವಂತ ಅಂದಿದ್ರೆ, ಆ ಹೊಗಳಿಕೆಯನ್ನೇ ಸಂಚಯನ ಮಾಡ್ಕೊಂಡು ಆ ಬುದ್ಧಿವಂತ ಅನ್ನೋ ಇಮೇಜ್ ಇದೆಯಲ್ಲ, ಅದನ್ನ ಕಾಪಾಡಿಕೊಳ್ಳೋಕೆ ನಾವು ಸದಾ ಒದ್ದಾಡ್ತಿರ್ತೀವಿ. ಇದು ಕೂಡ ಸಂಚಯನವೇನಾ? ಖಂಡಿತ, ಖಂಡಿತ. ಈ ಚಿತ್ರಣಗಳು, ಈ ಇಮೇಜ್ಗಳು ಕೂಡ ನಮ್ಮ ಸಂಚಯನದ ಭಾಗವೇ. ಹಾಗಾದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನ ಗಮನಿಸೋದು ಹೇಗೆ? ಅದೇ ಮುಖ್ಯ ಪ್ರಶ್ನೆ. ಮೊದಲಿಗೆ ಸುಮ್ನೆ ಗಮನಿಸೋದು. ನಮ್ಮ ಮನಸ್ಸು ಎಷ್ಟು ಸಲ ಹಿಂದಕ್ಕೆ ಹೋಗುತ್ತೆ ಅಂತ. ಹಳೆ ನೋವು, ಹಳೆ ಖುಷಿ, ಭಯ, ವಿಷಾದ ಇದಕ್ಕೆಲ್ಲ ಜಾರ್ತಾ ಇರುತ್ತಲ್ವಾ? ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಸರಿ. ನಮ್ಮ ಪುನರಾವರ್ತಿತ ಆಲೋಚನೆಗಳ ಮೇಲೆ ಒಂದು ಕಣ್ಣಿಡಬೇಕು. ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ತುಂಬಾ ತೀವ್ರವಾದ ಭಾವನೆ ಬಂತು ಅಂದ್ಕೊಳ್ಳಿ, ಕೋಪ, ದುಃಖ ಅಥವಾ ಭಯ. ಆವಾಗ ಒಂದು ಕ್ಷಣ ನಿಲ್ಲಬೇಕು. ನಿಂತು, ಈಗ ನನ್ನ ಈ ರಿಯಾಕ್ಷನ್ಗೆ ಕಾರಣ ಈಗ ನಡೆತಿರೋ ಘಟನೆನೇ ಅಥವಾ ನನ್ನ ಮನಸ್ಸಲ್ಲಿರೋ ಯಾವುದೋ ಹಳೇ ನೆನಪಿನ ಅದರ ಪ್ರತಿಧ್ವನಿಯೇ ಅಂತ ನಮ್ಗೆ ನಾವು ಕೇಳ್ಕೋಬೇಕು. ಇದು ತುಂಬಾ ಪವರ್ಫುಲ್ ಅಲ್ವಾ? ನಮ್ಮ ಪ್ರತಿಕ್ರಿಯೆಯ ನಿಜವಾದ ಮೂಲ ಯಾವುದು ಅಂತ ನೋಡೋದು. ಹೌದು. ಅಂದ್ರೆ ನಾವು ವರ್ತಮಾನಕ್ಕೆ ಪ್ರತಿಕ್ರಿಯೆ ಕೊಡ್ತಿದ್ವಿಯಾ ಅಥವಾ ನಮ್ಮ ಒಳಗಿನ ಹಳೆ ರೆಕಾರ್ಡಿಂಗೇನ ಅಂತ. ಸರಿ. ಹಾಗೇನೆ ಬೇರೆಯವ್ರ ಜೊತೆ ಮಾತಾಡುವಾಗ ಅಥವಾ ಯಾವುದೋ ಪರಿಸ್ಥಿತಿಯನ್ನ ಎದುರಿಸುವಾಗ ಅವರ ಬಗ್ಗೆ ನಮ್ಗೆ ಈಗಾಗ್ಲೇ ಇರೋ ಅಭಿಪ್ರಾಯಗಳು, ಹಣೆಪಟ್ಟಿಗಳು ಅವನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಆ ಕ್ಷಣದಲ್ಲಿ ಆ ವ್ಯಕ್ತಿಯನ್ನ, ಆ ಪರಿಸ್ಥಿತಿಯನ್ನ ಹೊಸದಾಗಿ ನೋಡಕ್ ಪ್ರಯತ್ನ ಪಡೋದು. ಆದ್ರೆ ಇದು ಕಷ್ಟ ಅಲ್ವಾ? ಯಾಕಂದ್ರೆ ಈ ಸಂಚಯನಗಳು ನಮ್ಗೆ ಒಂಥರ ಸೇಫ್ಟಿ ಕೊಡುತ್ತೆ ಅನ್ಸುತ್ತೆ. ಹಳೇದು ಗೊತ್ತಿದೆ, ಹೊಸದು ಗೊತ್ತಿಲ್ಲ ಅನ್ನೋ ಭಾವನೆ. ಹೌದು, ಇರಬಹುದು. ಗೊತ್ತಿಲ್ಲದ ಅನಿರೀಕ್ಷಿತ ಭವಿಷ್ಯಕ್ಕಿಂತ ನೋವಾದ್ರೂ ಪರವಾಗಿಲ್ಲ, ತಿಳಿದಿರೋ ಭೂತಕಾಲನೇ ಸೇಫ್ ಅಂತ ಅನ್ಸ್ಬಹುದು. ಆದ್ರೆ ಇಲ್ಲಿ ಒಂದು ಮುಖ್ಯ ವ್ಯತ್ಯಾಸ ಇದೆ ಗೊತ್ತಾ? ಏನು? ಈಗ ಕಾರು ಓಡಿಸೋಕೆ ಬೇಕಾದ ನೆನಪಿದೆಯಲ್ಲ, ಅಂದ್ರೆ ಗೇರ್ ಹಾಕೋದು, ಬ್ರೇಕ್ ಒತ್ತೋದು, ಇದು ಫಂಕ್ಷನಲ್ ಮೆಮೊರಿ. ಇದು ಬೇಕು. ಹೌದು, ಅದು ಬೇಕೇ ಬೇಕು. ಆದರೆ ಹಿಂದೆ ಎಂದೋ ಆಕ್ಸಿಡೆಂಟ್ ಆದಾಗ ಅನುಭವಿಸಿದ ಭಯ ಇದೆಯಲ್ಲ, ಆ ಭಾವನೆಯನ್ನೇ ಸದಾ ಹೊತ್ಕೊಂಡು ಕಾರು ಓಡಿಸೋದು, ಇದು ಸೈಕಲಾಜಿಕಲ್ ಅಕ್ಯುಮುಲೇಷನ್, ಮಾನಸಿಕ ಸಂಚಯನ.
ಕೃಷ್ಣಮೂರ್ತಿ ಹೇಳೋದು ಈ ಎರಡನೆಯದ್ರ ಬಗ್ಗೆ. ಓ, ಸ್ಪಷ್ಟವಾಯಿತು. ಫಂಕ್ಷನಲ್ ಮೆಮೊರಿ ಬೇರೆ, ಈ ಮಾನಸಿಕ ಭಾರ ಹೊರೋದು ಬೇರೆ. ಸರಿ, ಈ ಅರಿವನ್ನ ನಾವು ಬೆಳೆಸ್ಕೊಳ್ಳಕ್ಕೆ ನಾವೇ ಕೇಳ್ಕೊಳ್ಬಹುದಾದ ಕೆಲವು ಪ್ರಶ್ನೆಗಳಿವೆ. ಖಂಡಿತ ಇವೆ. ಈ ಪ್ರಶ್ನೆಗಳು ಮುಖ್ಯವಾಗಿ ಉತ್ತರ ಕಂಡುಹಿಡಿಯೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನಾವೇ ಗಮನಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಹೇಳಿ. ಒಂದು, ಈ ಕ್ಷಣದಲ್ಲಿ ನಾನು ನನ್ನ ಮನಸ್ಸಲ್ಲಿ ಯಾವ ಹಳೆ ಅನುಭವಗಳನ್ನ, ಭಾವನೆಗಳನ್ನ ಹೊತ್ಕೊಂಡಿದ್ದೀನಿ. ಸರಿ. 2, ನಾನು ಈಗ ಪ್ರತಿಕ್ರಿಯೆ ಕೊಡ್ತಿರೋದು ವರ್ತಮಾನದ ವಾಸ್ತವಕ್ಕೋ ಅಥವಾ ನನ್ನ ಮನಸ್ಸಲ್ಲಿರೋ ಹಳೇ ಚಿತ್ರಣಗಳು, ನೆನಪುಗಳಿಗೋ. 3, ಕೆಲವು ನೆನಪುಗಳನ್ನ, ಅಭಿಪ್ರಾಯಗಳನ್ನ, ನೋವುಗಳನ್ನ ಯಾಕೆ ನಾನಿಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ, ಇದರ ಅಗತ್ಯ ಏನಿದೆ ನನಗೆ. ಮತ್ತು ಕೊನೆಯದಾಗಿ, ಈ ಸಂಚಯನದ ಭಾರ ಇಲ್ಲದೆ ಪ್ರತಿ ಕ್ಷಣವನ್ನ ಪೂರ್ತಿಯಾಗಿ ಹೊಸದಾಗಿ ಎದುರಿಸೋದು ಅಂದ್ರೆ ಅದು ಹೇಗಿರಬಹುದು? ವಾವ್, ಈ ಪ್ರಶ್ನೆಗಳು ನಿಜಕ್ಕೂ ನಮ್ಮನ್ನ ಆಳವಾಗಿ ಯೋಚಿಸೋಕೆ ಹಚ್ಚುತ್ತೆ. ಜಿಡ್ಡು ಕೃಷ್ಣಮೂರ್ತಿಯವರ ಈ ಸಂಚಯನ ಪರಿಕಲ್ಪನೆಯ ಬಗ್ಗೆ ಇಷ್ಟು ಆಳವಾಗಿ ಚರ್ಚಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ನಮ್ಮ ಈ ಚರ್ಚೆಗಳ ಸರಣಿ ಮುಂದುವರಿಯುತ್ತೆ. ಕೃಷ್ಣಮೂರ್ತಿಯವರ ಬೋಧನೆಗಳ ಇನ್ನಷ್ಟು ವಿಷಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಕೇಳುಗರಲ್ಲಿ ನಮ್ಮ ವಿನಂತಿ, ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಮುಖ್ಯ. ಕೊನೆಯದಾಗಿ, ಈ ಚರ್ಚೆಯನ್ನ ಕೇಳಿದ ನಂತರ ನಿಮಗಾಗಿ ಒಂದು ಆತ್ಮಶೋಧನೆಯ ಪ್ರಶ್ನೆ. ಇವತ್ತು ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಹೊತ್ತು ತಿರುಗುತ್ತಿರುವ ಯಾವ ಹಳೆಯ ಸಂಚಯನವಲ್ಲ ಗುರುತಿಸಿ ಅದರ ಬಗ್ಗೆ ಕೇವಲ ಅರಿವು ಮೂಡಿಸಿಕೊಳ್ಳಲು ಪ್ರಯತ್ನಿಸುವಿರಿ. ಇದರ ಬಗ್ಗೆ ಸ್ವಲ್ಪ ಯೋಚಿಸಿ. ನಮಸ್ಕಾರ. ನಮಸ್ಕಾರ.